21ನೇ ಶತಮಾನದಲ್ಲೂ ಇಂತಹ ದುರವಸ್ಥೆನ, ಸಿದ್ದರಾಮಯ್ಯ ಸರ್ಕಾರದಲ್ಲೂ ಇಂತಹ ನರಕದ ಬದುಕ. ಸಮಾಜ ಕಲ್ಯಾಣ ಸಚಿವರಾಗಿರುವ ಮಹದೇವಪ್ಪನವರೇ ಕರುಣೆ ತೋರಿಸಲ್ವಾ? ಇಲ್ಲಿ ಆಸ್ಪತ್ರೆಗೆ ಹೋಗಬೇಕು ಅಂದ್ರೆ 8 ಕಿಲೋಮೀಟರ್ ನರಕ ನೋಡಬೇಕು. ಆಸ್ಪತ್ರೆಗೆ ಹೋಗೋದೇ ದೊಡ್ಡ ವಿಚಾರ, ಅಲ್ಲಿ ಹೋಗಬೇಕು ಯಾವ ರೀತಿ ಸಮಸ್ಯೆಗಳು ಆಗಿರುತ್ತೆ ಅಂತ ಹೇಳಿ. ಇನ್ನು ಆಸ್ಪತ್ರೆಗೆ ಹೋಗಬೇಕು ಅಂದ್ರೆ ಅದಕ್ಕಿಂತ ದೊಡ್ಡ ನರಕ. 8 ಕಿಲೋಮೀಟರ್ ಡೋಲಿ ಕಟ್ಕೊಂಡು ಎತ್ಕೊಂಡು ಬರ್ಬೇಕಲ್ಲಿ. ಆಂಬ್ಯುಲೆನ್ಸ್ ಅಲ್ಲ, ಬೈಕೂ ಬರಲ್ಲ. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ರಸ್ತೆನೇ ಇಲ್ಲ. ಇನ್ನು ಹೇಗೆ ಹೋಗೋದು ಅಲ್ಲಿ? ಚಾಮರಾಜನಗರದ ಹನೂರಿನ ತುಳಸೀಕೆರೆ ಗ್ರಾಮದಲ್ಲಿ ಈ ರೀತಿಯಾದಂತಹ ಅವ್ಯವಸ್ಥೆ ಇರೋದಿಲ್ಲ. ಮಹದೇಶ್ವರ ಬೆಟ್ಟ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತೆ ತುಳಸೀಕೆರೆ. ಈಗಲೂ ಜನ ಏನಾದರೂ ಅನಾರೋಗ್ಯಕ್ಕೆ ಒಳಗಾದ್ರೆ ಅವರನ್ನ ಬೇರೆಯವರು ಡೋಲಿಯಲ್ಲೇ ಕರ್ಕೊಂಡು ಹೋಗಬೇಕು. ಅನಾರೋಗ್ಯಕ್ಕೆ ತುತ್ತಾದವರನ್ನ ಡೋಲಿಯಲ್ಲೇ ಸಾಗಿಸ್ಬೇಕು. ಯಾವ ಶತಮಾನದಲ್ಲಿ ಇದ್ದೀವಿ ನಾವು, ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು ಅನ್ನುವುದನ್ನ ಪ್ರಶ್ನೆಯನ್ನ ಕೇಳಬೇಕಾದ್ರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇತ್ತ ಕಡೆ ನೋಡಬೇಕು. ಹೇಗಿದೆ, ಯಾವ್ಯಾವ ಗ್ರಾಮಗಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಹನೂರು ಶಾಸಕರಾಗಿರುವಂತಹ ಮಂಜುನಾಥ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ತುಳಸೀಕೆರೆ ಅನ್ನುವಂಥ ಪ್ಲೇಸ್ ಅಲ್ಲಿ ಒಂದು ರೋಡು ಇಲ್ಲ. ಇಷ್ಟು ವರ್ಷಗಳಿಂದಲೂ ಕೂಡ ಏನಾದರೂ ಹೆಲ್ಪ್ ಅಥವಾ ಏನಾದರೂ ಆರೋಗ್ಯ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಡೋಲಿಲೇ ಕರ್ಕೊಂಡು ಹೋಗ್ಬೇಕನ್ನುವಂತಹ ಪರಿಸ್ಥಿತಿ ಇದೆ. ಹೇಗೆ ಸರ್ ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಏನೇನು ಮಾಡ್ತೀರಿ? ಈಗ ಆಲ್ರೆಡಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿ ಇದುವರೆಗೂ ರಸ್ತೆಗಳಿಲ್ಲ ಅನ್ನೋ ಕಾರಣಕ್ಕೆ ನಾನು ಶಾಸಕನಾದ್ಮೇಲೆ ಮುಖ್ಯಮಂತ್ರಿಗಳು ಬಂದಾಗ ಅವರಲ್ಲಿ ಮನವಿ ಇಟ್ಟು ಅವರ ಮನವಿಗೆ ಸ್ಪಂದಿಸಿ ಈಗಾಗಲೇ ಸುಮಾರು 20 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ. ಒನ್ ಟೈಮ್ ಡೆವಲಪ್ಮೆಂಟ್ಗೆ. ಅದು ಫಾರೆಸ್ಟ್ ಏರಿಯಾ ಬರೋದ್ರಿಂದ ಅದನ್ನೆಲ್ಲಾನು ಪರ್ಮಿಷನ್ಸ್ಗೆಲ್ಲ ಅಪ್ಲೈ ಮಾಡಿ ಅದನ್ನೆಲ್ಲ ಓಕೆ ಮಾಡಿ ಇದೆಲ್ಲ ಆಗಿದೆ ಮೇಡಮ್. ಈಗ ಏನಿದ್ರು ಈಗ ವರ್ಕ್ ಎಕ್ಸಿಕ್ಯೂಟ್ ಮಾಡ್ಬೇಕು. ಒಂದು ಈಗ PRD ಇಂದ ಆಗಲ್ಲ ಅನ್ಬಿಟ್ಟು KRD ಅಲ್ಲಿ ಕೊಟ್ಟು ಈಗ ಕೆಲಸ ಮಾಡ್ಲೇಬೇಕಂತ ಹೇಳಿ ಬಹುಶಃ ಇನ್ನೊಂದು 2 ರಿಂದ 3 ತಿಂಗಳಲ್ಲಿ ರಸ್ತೆ ಸಂಪೂರ್ಣವಾಗಿ ಇರುತ್ತೆ. ಅದ್ರ ಬಗ್ಗೆ ಸಾಕಷ್ಟು ಹೋಮ್ವರ್ಕ್ ಮಾಡಿ ಈಗಾಗಲೇ ಕೆಲಸ ಮಾಡ್ತಾ ಇದೀವಿ ಮೇಡಮ್. ಮುಂದೆ ಆ ರೀತಿ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಸರ್, ಯಾವಾಗಿಂದ ಈಗ ಆರಂಭ ಆಗುತ್ತೆ ಕೆಲಸ ಅನ್ನೋದು? ಮತ್ತೆ ತಾತ್ಕಾಲಿಕವಾಗಿ ವ್ಯವಸ್ಥೆ ಏನಾದ್ರು ಮಾಡಬಹುದಾ ಅಂತ ಸರ್? ಯಾಕಂದ್ರೆ ಒಂದು ಬೈಕ್ ಹೋಗೋದಕ್ಕೂ ಸಾಧ್ಯ ಇಲ್ಲ, ಅಂತಹ ರೋಡ್ ಇದೆ ಅಲ್ಲಿ. ಅಂದ್ರೆ ರೋಡೇ ಇಲ್ಲ ಫಸ್ಟ್ ಆಫ್ ಆಲ್. ಅದಕ್ಕೆ ನಾವು ಸಾಕಷ್ಟು ಇದನ್ನ ಬಹುಶಃ ಹಿಂದಿನವರು ಮಾಡ್ಬೇಕಿತ್ತು, ಮಾಡಿಲ್ಲ. ಈಗ ಏನ್ ಜನ ನನಗೆ ಅವಕಾಶ ಕೊಟ್ಟಿದ್ದಾರೆ ಅದನ್ನ ಮಾಡ್ಲೇಬೇಕಂತ ಹೇಳಿ ಪಣ ತೊಟ್ಟು ಈಗ ಅದನ್ನ ನೆಕ್ಸ್ಟ್ ಇನ್ನೊಂದು 2 ರಿಂದ 3 ತಿಂಗಳೊಳಗಡೆ ರಸ್ತೆ ಸಂಪೂರ್ಣವಾಗಿರುತ್ತೆ. ನಾವೇ ನಿಮಗೆ ಮಾಹಿತಿ ಕೊಡ್ತೀವಿ, ನೀವು ಬಂದು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ಬೋದು. ಆ ಮಟ್ಟಕ್ಕೆ ನಾನು ಹೇಳಲಿಕ್ಕೆ ಸಾಧ್ಯ. ಸುಮ್ನೆ ಯಾಕಂದ್ರೆ ನಾವು ಹಿಂದಿನಿಂದಾನು ಹೇಳಿದ್ದೀನಿ, ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕೆಲಸ ಆಗ್ಬೇಕು. ಜನ ಇವತ್ತು ಏನು ಒಂದು 8 ಹಳ್ಳಿಯಲ್ಲಿ ಕಷ್ಟ ಪಡ್ತಿದ್ದಾರೆ, ಅದನ್ನ ಮುಕ್ತರನ್ನಾಗಿ ಮಾಡ್ಬೇಕಂತ ಹೇಳಿ ಸರ್ಕಾರದಿಂದ ಈಗಾಗಲೇ 20 ಕೋಟಿ ರೂಪಾಯಿ ಹಣಗಳ ಬಿಡುಗಡೆ ಆಗಿದೆ. ಅದನ್ನ ರಸ್ತೆನ ನಾವು KRD ಮುಖಾಂತರ ರಸ್ತೆ ಮಾಡ್ಲಿಕ್ಕೆಲ್ಲ ನಾನು ಕಾರ್ಯಪ್ರವೃತ್ತರಾಗಿದ್ದೀನಿ ಮೇಡಮ್. ಮಾಡ್ತೀವಿ. ಓಕೆ ಸರ್. ಅಂದ್ರೆ ಈಗ ಬೇರೆ ಯಾವುದೇ ರೋಡ್ ಇಲ್ವೇ ಇಲ್ಲ? ಅವ್ರು ಅಂದ್ರೆ ವೆಹಿಕಲ್ಗಳು ಬರುವಂತಹ ರೋಡೇ ಇಲ್ಲ ಇಲ್ಲಿಗೆ, ಈ ಗ್ರಾಮಕ್ಕೆ? ಅಂದ್ರೆ ಅದು ಜೀಪ್ಸ್ ಇತ್ತು ಮೊದಲು, ಆ ಜೀಪ್ ಅನ್ನು ಬ್ಯಾನ್ ಮಾಡಿದ್ದಾರೆ. ಹಂಗಾಗಿ ಸ್ವಲ್ಪ ಈ ಸಮಸ್ಯೆ ಆಗಿದೆ. ನೆಕ್ಸ್ಟ್ ಈಗ ಒಂದು ರೋಡ್, ಈಗ ಬೇರೆ ಆಲ್ಟರ್ನೇಟ್ ರೋಡ್ಸ್ ಇದಾವೆ, ಬಟ್ ಅದು ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಈಗ ಟೆಂಪ್ರರಿ ಮಾಡಿದ್ರು ಮತ್ತೆ ಮಳೆ ಬಂದಾಗ ಅದೇ ಸಮಸ್ಯೆ. ಸೊ ಹಾಗಾಗಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ಬೇಕನ್ನೋ ಕಾರಣಕ್ಕೋಸ್ಕರ ಈ ಒಂದು ತೀರ್ಮಾನ ತಗೊಂಡ್ಬಂದ್ ಮ್ಯಾಮ್. ಅಲ್ಲ ಸರ್, ಈಗ ಅಂದ್ರೆ ಅಟ್ಲೀಸ್ಟ್ ಅಲ್ಲಿವರೆಗೂ ಏನಾದ್ರೂ ಒಂದು ವ್ಯವಸ್ಥೆ ಆಗ್ಬೇಕು. ಹುಷಾರಿಲ್ಲದಂತ ಹೇಳಿದ್ರೆ ಇಮಿಡಿಯೇಟ್ ಯಾವ ಹೊತ್ತಿಗೆ ಏನಾಗುತ್ತೆ ಯಾರಿಗೆ ಗೊತ್ತಾಗೋದಿಲ್ಲ. ರಾತ್ರಿ ಹೊತ್ತಾದ್ರಂತೂ ತುಂಬಾ ಕಷ್ಟ ನಮಗೂನು ಅದು ಅದನ್ನ ಆ ಒಂದು ವಿಷಯನ ಕೇಳ್ತಿದಂಗೆ ನಮ್ಗೂನು ಅದ ಒಂದು ಏನಪ್ಪ ಇಷ್ಟು ನಾವು ಇದ್ದು ಸಹ ಇವತ್ತು ಅಸಹಾಯಕರಾಗಿದ್ದೀವಿ ಅನ್ನೋದು ಒಂದು ನಮ್ಗೆ ಕಾಡ್ತಿದೆ ಮೇಡಮ್. ಸೊ ಆ ಕಾರಣಕ್ಕೋಸ್ಕರನೇ ಈಗ ನಿಮಗೆ ಗೊತ್ತಿದೆ, ಈ ಒಂದು ಗ್ಯಾರಂಟಿ ಯೋಜನೆಗಳಲ್ಲಿ ಹಣ ಬಿಡುಗಡೆ ಮಾಡಿ ತಂದು ರಸ್ತೆ ಮಾಡ್ತೀವಿ ಅಂತಂದ್ರೆ ದಯವಿಟ್ಟು ಅದು ದೊಡ್ಡ ಶ್ರಮ ಇದೆ ಅದರಲ್ಲಿ. ಸೊ ಹಾಗಾಗಿ ಆ ಕೆಲಸ ಮಾಡ್ಲಿಕ್ಕೆ ನಾವು ಈಗ ತಯಾರಿದ್ದೇವೆ. ಸೊ ಆ ಕೆಲಸ ಮಾಡ್ತೀವಿ ನಾವು. ಈಗ ಅಂದ್ರೆ ಯಾವಾಗಿಂದ ಆರಂಭ ಆಗುತ್ತೆ ಸರ್ ಕೆಲಸ ಕಾರ್ಯಗಳು? ಯಾಕಂದ್ರೆ ಆರಂಭ ಆದ್ಮೇಲೆ ಮತ್ತೆ ಅಲ್ಲಿ ಹೋಗೋದಿಕ್ಕೂ ಕೂಡ ಮತ್ತೂ ಕಷ್ಟನೇ. ಯಾಕಂದ್ರೆ ಕೆಲಸ ಎಲ್ಲ ರೋಡ್ಗಳನ್ನ ಆಗಿದ್ದಾರೆ, ಮತ್ತೆ ಹೋಗೋದಿಕ್ಕೆ ಅವ್ರಿಗೆ ಬೇರೆ ಪರ್ಯಾಯ ಅಯ್ಯೋ ಪ್ರಶ್ನೆ ಇಲ್ಲ ಮೇಡಮ್. ಈಗ ಅಲ್ಲಿ ಏನ್ ಗೊತ್ತಾ, ಇಳಿಜಾರಲ್ಲೆಲ್ಲ ನಾನು ಒಂದು ಡಿಸೈನ್ ಮಾಡ್ಬೇಕಂತ ಹೇಳಿದೀವಿ. ಅದು ಏನು ಅಲ್ಲಿ ಪಿಚ್ಚಿಂಗ್ ತರ ಮಾಡ್ಕೊಂಡು ಯಾವ್ದೇ ತರ ಟೈ ಬೀಮ್ ತರ ಮಾಡ್ಕೊಂಡು ಯಾವ್ದೇ ತರ ರೋಡ್ ಹಾಳಾಗದಿರೋ ತರ ಸಾಕಷ್ಟು ಒಂದು ವೈಜ್ಞಾನಿಕವಾಗಿ ಏನ್ ಮಾಡ್ಬೇಕು ಅದನ್ನೆಲ್ಲಾನು
ಈಗಾಗಲೇ ನಾವು ಇಂಜಿನಿಯರ್ಸ್ ಎಲ್ಲ ಡಿಸೈನ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಸೊ ಅದು ಏನು ಮಾಡಕ್ಕಾಗಲ್ಲ, ಕೆಲಸ ಆಗೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆಮೇಲೆ ಅವ್ರ ಲೈಫ್ ಟೈಮ್ಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಒಂದು ವಿಚಾರ ತಮ್ಗೆ ನೇರವಾಗಿ ಹೇಳಕ್ ಸಾಧ್ಯ ನಾನು. ಸರ್, ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಆಗಿತ್ತು ಈ ಒಂದು ಗ್ರಾಮ? ಹಿಂದಿನವರು ಮಾಡ್ಲಿಲ್ಲ, ನಾನು ಇನ್ನು ಅದಕ್ಕೆ ಕಾರಣ ಹೇಳಕ್ ಹೋಗಲ್ಲ. ದಟ್ ಇಸ್ ದೇರ್ ಇನ್ಎಫಿಷಿಯನ್ಸಿ. ಹಾಗಾಗಿ ರಾಜಕೀಯ ಇತ್ತು ಅಂತ ಅನ್ಸುತ್ತಾ ಇದರಲ್ಲಿ? ರಾಜಕೀಯ ಪ್ರಶ್ನೆ ಅಲ್ಲ, ಇಚ್ಛಾಶಕ್ತಿ ಕೊರತೆ ಅಷ್ಟೇ. ಯಾಕೆಂದ್ರೆ ಈಗ ನಾವು ಈಗ ಮಾಡ್ತಾ ಇದೀವಿ, ಈಗ ಅದು ಹೇಗ್ ಸಾಧ್ಯ ಆಯ್ತು? ಅದು ಇಚ್ಛಾಶಕ್ತಿ. ಕೊನೆಗೆ ನಾನು ಒಂದು ನೇರ ಪ್ರಶ್ನೆ ಮುಖ್ಯಮಂತ್ರಿಗಳಿಗೆ ಇಟ್ಟಿದ್ದು, ಯಾಕೆಂದ್ರೆ ಅವ್ರನ್ನ ಮನವಿ ಮಾಡ್ಕೊಂಡಾಗ ಅವರು ಖಂಡಿತ ಅದನ್ನ ಒಪ್ಕೊಂಡ್ರು. ಸೊ ಅದನ್ನ ಒಪ್ಕೊಂಡು ಮೊನ್ನೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮತ್ತೆ CM ಅವರಿಬ್ರು ಈಗೆಲ್ಲ ನಮಗೆ ಕೋಆರ್ಡಿನೇಟ್ ಮಾಡ್ಕೊಂಡು ನಾವು ಅದ್ ಮಾಡ್ತಾ ಇದೀವಿ. ಅದಂತೂ ನಿಜ ಮ್ಯಾಮ್. ಆಲ್ಮೋಸ್ಟ್ 8 ಕಿಲೋಮೀಟರ್ ಹಿಂಗೆ ಹೋಗ್ಬೇಕು ಮೇಡಮ್. ಪಡಸಲ್ನಾಥಕ್ಕೆ ಇದಕ್ಕಿಂತ ವರ್ಸ್ಟ್ ಆಗಿದೆ. ನಾನು ಹೇಳ್ತಾ ಹೋದ್ರೆ ಇನ್ನು ಜಾಸ್ತಿ ಇದೆ, ನಾನು ಹೇಳಂಗಿಲ್ಲ. ಕೆಲವೆಲ್ಲ ಆನ್ಲೈನ್ ಅಲ್ಲಿ ಇದೀನಿ ನಾನು. ಸತ್ಯ ನಮ್ಗೆ ಗೊತ್ತಿದೆ, ಅದಕ್ಕೆ ಪರಿಹಾರ ಹುಡುಕ್ತಾ ಇದೀವಿ ಹೊರತು ಕೆಲಸ ಆಗ್ಲೇಬೇಕಷ್ಟೇ, ಇದು ಬೇರೆ ಮಾತೇ ಇಲ್ಲ ಅದಕ್ಕೆ. ಆದಷ್ಟು ಬೇಗ ಆಗ್ಬೇಕು ಅನ್ನೋದು ನಮ್ಮ ಆಶಯ ಕೂಡ ಸರ್. ನಿಮ್ ಖಂಡಿತ ಮ್ಯಾಮ್. ಅದನ್ನ ನಾವು ಒಂದು ಕ್ಷಣನೂ ಅದ್ರ ಬಗ್ಗೆ ಟೈಮ್ ವೇಸ್ಟ್ ಮಾಡಲ್ಲ, ಕೆಲಸ ಮಾಡ್ತೀವಿ ಮ್ಯಾಮ್. ಓಕೆ, ಆದಷ್ಟು ಬೇಗ ಅವರಿಗೆ ರಸ್ತೆ ಸಿಗುವಂತ ಆಗ್ಲಿ ನಿಮ್ಮ ಮೂಲಕ ಅಂತ ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಹನೂರಿನ ತುಳಸಿ ಕೆರೆಯಲ್ಲಿ ಯಾವ ರೀತಿಯ ರೋಡ್ ಇತ್ತು ಅನ್ನೋದನ್ನು ತೋರಿಸಿದ್ವಿ. ಅದೇ ರೀತಿಯಾಗಿ ಈ ರೋಡ್ ಇಲ್ಲದಂತಹ ಸಂದರ್ಭದಲ್ಲಿ ಜನರ ಪರಿಸ್ಥಿತಿ ಏನು ಅನ್ನೋದನ್ನ ನ್ಯೂಸ್ 18 ಕನ್ನಡ ಬಿತ್ತರ ಮಾಡಿದಂತಹ ಸಂದರ್ಭದಲ್ಲಿ ನ್ಯೂಸ್ 18 ವರದಿಗೆ ಸ್ಪಂದಿಸಿದ್ದಾರೆ ಹನೂರು ಶಾಸಕರಾಗಿರುವಂತಹ ಮಂಜುನಾಥ್ ಅವರು. 3 ತಿಂಗಳಲ್ಲಿ ಹೊಸ ರಸ್ತೆಯನ್ನ ಮಾಡಿಸ್ಕೊಡ್ತೀನಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ ಶಾಸಕರು. ಹನೂರಿನ ತುಳಸಿಕೆರೆ ಗ್ರಾಮದಲ್ಲಿ ಜನರಿಗೆ ರಸ್ತೆ ಇಲ್ಲದೆ ನರಕದ ಬದುಕನ್ನ ಅನುಭವಿಸ್ತಾ ಇದ್ರು. 8 ಕಿಲೋಮೀಟರ್ ಡೋಲಿಯಲ್ಲೇ ಯಾರಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅದು ಕೂಡ ಬೆಳಿಗ್ಗೆ ರಾತ್ರಿ ಅಂತ ಇಲ್ಲ, 8 ಕಿಲೋಮೀಟರ್ ಅಲ್ಲಿಂದ ಕರ್ಕೊಂಡು ಹೋಗುವಷ್ಟರಲ್ಲಿ ಅವರ ಜೀವನೇ ಉಳಿತಾ ಇತ್ತೋ ಇಲ್ವೋ ಅನ್ನುವಂತಹ ಪರಿಸ್ಥಿತಿ ಕೂಡ ಎಷ್ಟೋ ಜನರಿಗೆ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ಕನ್ನಡ ಈ ಒಂದು ವಿಚಾರವನ್ನ ಇದೀಗ ಹನೂರು ಶಾಸಕರ ಗಮನಕ್ಕೆ ತಂದಾಗ ಎಲ್ಲ ನೀಲಿನಕ್ಷೆ ರೆಡಿ ಆಗಿದೆ. 3 ತಿಂಗಳಲ್ಲಿ ಹೊಸ ರಸ್ತೆಯನ್ನ ಮಾಡಿಸುವಂತಹ ಒಂದು ಭರವಸೆಯನ್ನ ಇದೀಗ ನ್ಯೂಸ್ 18 ಕನ್ನಡಕ್ಕೆ ಕೊಟ್ಟಿದ್ದಾರೆ. ಡೋಲಿಯಲ್ಲಿ ಜನರನ್ನ ಹೊತ್ತು 8 ಕಿಲೋಮೀಟರ್ ನಡಬೇಕು, ಇನ್ನೂ ಕೂಡ ಪರಿಸ್ಥಿತಿ ಚಿಂತಾಜನಕ ಆಗಿದೆ ಅನ್ನುವಂತಹ ವಿಚಾರವನ್ನ ಕೂಡ ನಾವಿಲ್ಲಿ ನಿಮ್ಗೆ ತೋರಿಸ್ತಾ ಇದೀವಿ. ಸದ್ಯಕ್ಕೆ ರಸ್ತೆ ನಿರ್ಮಾಣವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಹನೂರು ಶಾಸಕರಾಗಿರುವ ಮಂಜುನಾಥ್ ಅವರು. ಇದು ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್ ಸ್ಟೋರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಈಗಾಗಲೇ ಈ ಗ್ರಾಮಕ್ಕೆ ರಸ್ತೆನೇ ಇಲ್ಲ, ಅಲ್ಲಿನ ಜನರ ಬದುಕೆ ನರಕ ಆಗಿದೆ ಅನ್ನುವಂತಹ ವರದಿಯನ್ನು ನೀವು ಬಿತ್ತರಿಸಿದ್ರೆ, ಅದೇ ರೀತಿಯಾಗಿ ನಾವು ಕೂಡ ಶಾಸಕರಿಗೆ ಇಲ್ಲಿ ಪ್ರಶ್ನೆಯನ್ನ ಕೇಳಿದಾಗ 3 ತಿಂಗಳಲ್ಲಿ ರೋಡ್ ಅನ್ನ ಮಾಡಿಸಿಕೊಡುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಈ ಒಂದು ಇಲ್ಲಿನ ಜನರ ಬದುಕು ಯಾವ ರೀತಿಯಾಗಿತ್ತು, ನಂತರ ಇದಕ್ಕೆ ಪರ್ಯಾಯ ವ್ಯವಸ್ಥೆಯಾಗಿ ಈಗ ಯಾಕಂದ್ರೆ ರೋಡ್ ಸರಿ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಪರ್ಯಾಯ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ ಅವರಿಗೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ಆಗ್ಬೇಕಾಗತ್ತೆ? ನವಿತಾ ಜೈನ್ MLA ಅವರೇನೋ ಭರವಸೆ ಕೊಟ್ಟಿದ್ದಾರೆ 3 ತಿಂಗಳಲ್ಲಿ ಮಾಡ್ತೀವಿ ಅಂತ. ಇದು ಗ್ರಾಮಸ್ಥರ ಮತ್ತು ಇದು ಒಂದು ಗ್ರಾಮದ ತುಳಸಿಕೆರೆ ಗ್ರಾಮದ ಒಂದು ಗ್ರಾಮದ ಜನರ ಸ್ಥಿತಿ ಅಲ್ಲ, ಸುಮಾರು 15ಕ್ಕೂ ಹೆಚ್ಚು ಗ್ರಾಮಗಳು ಬರ್ತವೆ ಅಲ್ಲಿ ಮಾದೇಶ್ವರ ಬೆಟ್ಟದ ಸುತ್ತಮುತ್ತ. ಎಲ್ಲ ಕಾಡಂಚಿನ ಪ್ರದೇಶಗಳು, ಕಾಡಿನ ಒಳಗಡೆ ಇರ್ತಕ್ಕಂಥ ಗ್ರಾಮಗಳು. ಸುಮಾರು ಒಂದು 10 ರಿಂದ 15 ಸಾವಿರ ಜನ ವಾಸ ಮಾಡ್ತಾರೆ. ಅವರೆಲ್ಲರೂ ಸಹ ಇದೇ ರೀತಿಯ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ. ನಾವು ಸಾಕಷ್ಟು ಬಾರಿ ಇದ್ರ ಬಗ್ಗೆ ಹಿಂದೆ ಎಲ್ಲ ವರದಿ ಮಾಡಿದ್ವಿ. ಈಗಲೂ ಸಹ ಇವತ್ತು ಒಬ್ಬ ಪುಟ್ಟ ಅಂತ ಹೇಳಿ ತುಳಸಿಕೆರೆ ಗ್ರಾಮದವರು ತೀವ್ರ ಜ್ವರದಿಂದ ಬಳಲಿ ಅವನು ನಿತ್ರಾಣಗೊಂಡಿದ್ದ. ಅದನ್ನ ಮುಖ್ಯ ರಸ್ತೆಗೆ ಹೊತ್ಕೊಂಡು ಬಂದು ಅಲ್ಲಿಂದ ತಮಿಳುನಾಡು ಕೊಳತ್ತೂರು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಹಾಗಾಗಿ ಅಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಕನಿಷ್ಠ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ಅದ್ ಬಿಟ್ರೆ ಸಮುದಾಯ ಆರೋಗ್ಯ ಕೇಂದ್ರ ಆಗ್ಬೇಕು ಅಂತ ಮೊದಲಿಂದನೂ ಬೇಡಿಕೆ ಇದೆ, ಅದು ಸಹ ಆಗಿಲ್ಲ. ಹಾಗಾಗಿ ಈ ಒಂದು ಪರ್ಯಾಯ ವ್ಯವಸ್ಥೆ ಹಿಂದೆ ಇತ್ತು. ಹಿಂದೆ ಏಡ್ಕೊಂಡಲ್ಲ ಅಂತ ಒಬ್ರು DCF ಮಲೆ ಮಹದೇಶ್ವರ DCF ಇದ್ರು. ಅವರು ಜನವನ ಸಾರಿಗೆ ಅಂತ ಒಂದು 4 ಜೀಪ್ಗಳನ್ನ ಬಿಟ್ಟಿದ್ರು. ಈ ತರ ಸಮಸ್ಯೆ ಆದಾಗ ಅವ್ರನ್ನ ಕರ್ಕೊಂಡು ಬಿಡೋದಕ್ಕೆ ಅಂತ ಹೇಳಿ ಆ ಒಂದು ದುರ್ಗಮ ರಸ್ತೆಯಲ್ಲಿ. ಆದ್ರೆ ಆ ವಾಹನಗಳು ಸಹ ನಿಂತು ಹೋಗಿ ಜನರು ಮತ್ತೆ ಅದೇ ಪರಿಸ್ಥಿತಿಯನ್ನು ಕಳೆದ 8-10 ತಿಂಗಳಿಂದ ಇದೇ ರೀತಿ ಅನುಭವಿಸ್ತಾರೆ. ಈಗ ಶಾಸಕರು ಒಂದು ಭರವಸೆ ಕೊಟ್ಟಿದ್ದಾರೆ, ಸುಮಾರು 20 ಕೋಟಿ ರೂಪಾಯಿ ಯೋಜನೆಯಲ್ಲಿ. ಆದ್ರೆ ಇದಕ್ಕೆ ಒಂದು ಅರಣ್ಯ ಇಲಾಖೆ ಒಂದು ಅನುಮತಿ ಕೊಡಬೇಕಾದ್ರೆ ಅರಣ್ಯ ಇಲಾಖೆ ಯಾವ ರೀತಿ ಅನುಮತಿ ಕೊಡುತ್ತೆ? ಯಾಕಂದ್ರೆ ಇದುವರೆಗೆ ಯಾವುದೇ ಅರಣ್ಯ ಇಲಾಖೆನೇ ರೆಡಿ ಆಗಿರೋದು ರಸ್ತೆ ಮಾಡೋದಕ್ಕೆ. ಎಲ್ಲ ರೆಡಿ ಆಗಿದ್ರು ಸಹ ಅರಣ್ಯ ಇಲಾಖೆನೇ ಒಂದು ರಸ್ತೆ ಮಾಡೋದಕ್ಕೆ ಅಡ್ಡಿ ಆಗಿರೋದು. ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯ ಮಾಡೋಂಗಿಲ್ಲ ಅನ್ನೋ ನಿಯಮ ಇರೋದ್ರಿಂದ
ಈ ಒಂದು ರಸ್ತೆ ಮಾಡೋದಕ್ಕೂ ಸಹ ಆಗ್ತಾ ಇಲ್ಲ. ಹಾಗಾಗಿ ಮುಂದೆ ಯಾವ ರೀತಿ ಮಾಡ್ತಾರೆ ಈ ಶಾಸಕರು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನಡೀತಾ ಇದೆ. ಯಾಕಂದ್ರೆ ಇಲ್ಲಿಗೆ ಇಂತಹ ಒಂದು ರಸ್ತೆ ಇದೆ, ಪ್ರತಿ ಬಾರಿ ಕೂಡ ಸ್ಟೋರಿ ಮಾಡೋದು, ಆನಂತರ ಅದಕ್ಕೆ ಈ ರೀತಿಯಾದಂತಹ ಒಂದು ಸಮಸ್ಯೆಗಳನ್ನ ನಾವು ತಿಳಿಸ್ತಾನೆ ಹೋಗ್ತೀವಿ. ಈಗ ಶಾಸಕರು ಕೂಡ ಭರವಸೆ ಕೊಟ್ಟಿದ್ದಾರೆ, ಬಟ್ ಇದನ್ನ ನಾವು ಫಾಲೋ ಅಪ್ ಮಾಡಬೇಕಾಗುತ್ತೆ, ಏನಾಗಿದೆ, ಯಾವ ರೀತಿಯಾಗಿ ಆಗಿದೆ ಅನ್ನೋದ್ರ ಬಗ್ಗೆ. ನಂದೀಶ್, ಪ್ರಮುಖವಾಗಿ ಜನರಿಗೆ ಆ ರೀತಿಯಾದ ಒಂದು ನಂಬಿಕೆ ಬಂದಿದೆಯಾ ಹೇಗೆ ಅಂತ ಹೇಳಿ, ಅಟ್ಲೀಸ್ಟ್ ಇಲ್ಲಾದ್ರೂ ಒಂದು ಕೆಲಸ ಆಗುತ್ತೆ ಅಂತ ಹೇಳಿ. ಅಷ್ಟು ಮಾತ್ರ ಅಲ್ಲ, ಬೇರೆ ಬೇರೆ 15 ಗ್ರಾಮಗಳ ವಿಚಾರವನ್ನ ನೀವು ಹೇಳಿದ್ರಿ. 15 ಗ್ರಾಮಗಳಿಗೂ ಇಂಥದ್ದೇ ಪರಿಸ್ಥಿತಿ ಇದೆಯಾ? ಇದೇ ರೋಡ್ ಅಲ್ಲಿ ಹೋಗ್ಬೇಕಾಗತ್ತಾ? ಹೌದು, 3 ಸ್ಟ್ರೆಚ್ ಅಲ್ಲಿ ಈ ತರ 15 ಗ್ರಾಮಗಳು, ತುಳಸಿಕೆರೆ ಇರ್ಬೋದು, ಮೆಂದರೆ, ಮತ್ತೆ ಇಂಡಿಗನತ್ತ, ನಾಗನತ್ತ, ಈ ತರ ಪಡಸಲನತ್ತ, ರಾಜಕೀಯ ಹೇಳೋದು ಪಡಸಲನತ್ತ, ಇದಕ್ಕಿಂತ ವರ್ಸ್ಟ್ ಆಗಿವೆ. 3 ಸ್ಟ್ರೆಚ್ ಅಲ್ಲಿ ಈ ತರ 15 ಗ್ರಾಮಗಳಿಂದ 3 ರಸ್ತೆಗಳ ಮುಖಾಂತರ ಅವ್ರು ಬರ್ಬೇಕು, ಕಾಡಿನ ರಸ್ತೆಗಳ ಮುಖಾಂತರ. ಈಗ ಈ ತಿಂಗಳು 24ನೇ ತಾರೀಕು ಮಲೆಮಹದೇಶ್ವರ ಬೆಟ್ಟದ ಸಚಿವ ಸಂಪುಟ ಸಭೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಆ ಒಂದು ಸಭೆಯಲ್ಲಾದರೂ ಸಹ ಇವರ ಒಂದು ಏನು 20 ಕೋಟಿ ರೂಪಾಯಿ ಆಗ್ಬೇಕು, ಸ್ಯಾಂಕ್ಷನ್ ಆಗ್ಬೇಕು ಅಂತ ಹೇಳ್ತಾರೆ ಶಾಸಕರು. ಅದಕ್ಕೆ ಸ್ಯಾಂಕ್ಷನ್ ಕೊಡ್ತಾರೆ ಮುಖ್ಯಮಂತ್ರಿಗಳನ್ನ ಕಾದೋಡಕ್ಕೆ. ಮುಖ್ಯಮಂತ್ರಿಗಳ ಜೊತೆಗೆ ಇವರು JDS ಶಾಸಕರಾಗಿದ್ರು ಸಹ ಮಂಜುನಾಥ್ ಅವರು ಮುಖ್ಯಮಂತ್ರಿಗಳ ಜೊತೆ ಚೆನ್ನಾಗಿದ್ದಾರೆ. ಹಾಗಾಗಿ ಹಣ ಬಿಡುಗಡೆ ಆಗುವ ಒಂದು ಭರವಸೆ ಇದೆ. ಆ ಅನುದಾನ ಬಿಡುಗಡೆ ಆದ್ರೆ ಖಂಡಿತವಾಗಿ ಒಂದು ಈ ಏನು ಜನ ಅನುಭವಿಸ್ತಾ ಇದ್ರೆ ನರಕ ಯಾತನೆ, ಅದಕ್ಕೆ ಒಂದು ಮುಕ್ತಿ ಸಿಗುವಂತ ಎಲ್ಲ ಸಾಧ್ಯತೆಗಳು ಮತ್ತೆ ಅದ್ರ ಕೆಲಸ ಆಗ್ಬೇಕು. ಅದಕ್ಕೆ ಈ ಸಚಿವ ಸಂಪುಟ ಸಭೆಯಲ್ಲಿ ಯಾವ ರೀತಿ ತೀರ್ಮಾನ ಕೈಗೊಳ್ತಾರೆ, ಮತ್ತೆ ಆ ಒಂದು ಹಣ ಬಿಡುಗಡೆ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಆಪ್ತವಾಗಿ ಖಂಡಿತ ಬಿಡುಗಡೆ ಮಾಡೇ ಮಾಡ್ತಾರೆ. ಶಾಸಕರು ಅಷ್ಟು ಭರವಸೆಯಿಂದ ಹೇಳ್ತಾರೆ, ನಾನು ಮಾಡೇ ಮಾಡ್ತೀನಿ, ನೀಲನಕ್ಷೆ ಸದ್ಯ ಆಗಿದೆ, ನನ್ನ ಮಾತನ್ನ ಇಂದವರೆಲ್ಲ ಮಾಡಿಲ್ಲ, ನಾನು ಮಾಡ್ತೀನಿ ಅಂತ ಹೇಳಿ ಖಚಿತವಾದ ಒಂದು ಭರವಸೆ ಕೊಡ್ತಾ ಇದ್ದಾರೆ. ಹಾಗಾಗಿ ಒಂದು ಭರವಸೆಯನ್ನ ನಂಬಬಹುದೇ ಅನ್ನೋದನ್ನ ನಾವು ಡಿಸೆಂಬರ್ ಈ ತಿಂಗಳು 24 ಕಾಯ್ಬೇಕಂದ್ರೆ 24ನೇ ತಾರೀಕು ಒಂದು ಸಚಿವ ಸಂಪುಟ ಸಭೆ ಇದೆ. ಅದರಲ್ಲಿ ಈ ಶಾಸಕರು ಏನ್ ಬೇಡಿಕೆ ಇಟ್ಟಿದ್ದಾರೆ ಅದಕ್ಕೆ ಅನುಮೋದನೆ ಸಿಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ನಾವು ಮತ್ತೆ ಫಾಲೋ ಅಪ್ ಮಾಡೋಣ, ಏನಾಗುತ್ತೆ ಈ ಒಂದು ರೋಡ್ಗೆ ಸಂಬಂಧಪಟ್ಟ ಹಾಗೆ, ಜನರ ಆ ಒಂದು ಪರಿಸ್ಥಿತಿಗೆ ಮುಕ್ತಿ ಸಿಗಲಿ ಅನ್ನೋ ಆಶಯ ನಮ್ಮದು. ಥ್ಯಾಂಕ್ ಯು ಸೋ ಮಚ್ ನಂದೀಶ್ ಡೀಟೇಲ್ಸ್ಗೆ.